ಶಾರ್ಟ್ ರೈಟ್. ಇದು 281 ಮಂದಿಯ ಉಪವಾಸ ಧರಣಿ ಸತ್ಯಾಗ್ರಹವನ್ನು 21ನೇ ದಿನಕ್ಕೆ ಕಾಲಿಡ್ತಾ ಇದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಪ್ರತಿಯೊಬ್ಬ ಅಧಿಕಾರಿಗಳು ನಮಗೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹಳ ನಿಷ್ಕಾಳಜಿಯಿಂದ ನಮ್ಮನ್ನು ಈ ಧರಣಿ ಕೂಡಲಿಕ್ಕೆ ಸಹಕಾರಿಯಾಗಿದ್ದಾರೆ. ಹಾಗೆ ಇಲ್ಲಿ ಈ ಭಾಗದ ಉಸ್ತುವಾರಿ ಮಿನಿಸ್ಟರ್ ಆಗಿರ್ತಕ್ಕಂಥ ಪ್ರಿಯಾಂಕಾ ಸಾಹೇಬರು ಮತ್ತು ವೈದ್ಯಕೀಯ ಸಚಿವರು ಕೂಡ ಹಲವಾರು ಬಾರಿ ಸಲಹೆ ಕೊಟ್ಟರೂ ಕೂಡ ಅವರು ಯಾವುದೇ ರೀತಿಯಿಂದ ಈ ಮೇಲಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಾವು ಮೇಲಧಿಕಾರಿಗಳ ಮೇಲೆ ನಾವು ಈ ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಏನಂತಂದರೆ ಈ ಭಾಗದ ಉಸ್ತುವಾರಿ ಸಾಹೇಬರಿಗೆ ಏನಪ್ಪ ಅಂತಂದ್ರೆ ಮಿಸ್ಗೈಡ್ ಮಾಡದೆ ಹಾಗೂ ವೈದ್ಯಕೀಯ ಸಚಿವರಿಗೂ ಕೂಡ ಮಿಸ್ಗೈಡ್ ಮಾಡದೆ ತಾವು ಸೂಕ್ತವಾದಂಥ ಮೂಲ ದಾಖಲೆಗಳನ್ನು ಒದಗಿಸಿ ನಮ್ಮ 281 ಮಂದಿಯ ಕುಟುಂಬಗಳಿಗೆ ಒಂದು ಜವಾಬ್ದಾರಿಯುತವಾದಂಥ ಒಂದು ನೌಕರಿಯನ್ನು ಒದಗಿಸಿಕೊಟ್ಟು ನಮ್ಮ ಕುಟುಂಬಗಳು ಬೀದಿಗೆ ಬರದ ಹಾಗೆ ನೋಡಿಕೊಳ್ಬೇಕಾಗಿ ಈ ಮೇಲಧಿಕಾರಿಗಳಾಗಿರ್ತಕ್ಕಂಥ ಕುಲಸಚಿವರು ಮತ್ತು ಕುಲಪತಿಗಳಿಗೆ ಮತ್ತು ವಿತ್ತ ಸಚಿವರಿಗೂ ಕೂಡ ಏನಪ್ಪ ಅಂತಂದ್ರೆ ಈ ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಹಾಗಾಗಿಯೂ ಕೂಡ ಇವತ್ತಿನ ಒಂದು ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹವಾಗಿರುತ್ತದೆ. ಈ ಉಪವಾಸ ಸತ್ಯಾಗ್ರಹದಲ್ಲಿ ಯಾವುದೇ ರೀತಿಯಿಂದ ಅಹಿತಕರವಾದಂಥ ಘಟನೆಗಳು, ಆರೋಗ್ಯದ ಮೇಲೆ ಯಾವುದೇ ರೀತಿಯಿಂದ ಕೆಟ್ಟ ಪರಿಣಾಮಗಳು ಬೀರಿದರೂ ಕೂಡ ಈ ವಿಶ್ವವಿದ್ಯಾಲಯದ ಉನ್ನತ ಅಧಿಕಾರಿಗಳಿಗೆ ನೇರ ಹೊಣೆಯಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಈ ಮಾಧ್ಯಮದ ಮೂಲಕ ಹೇಳುತ್ತೇವೆ. ಆದಷ್ಟು ಬೇಗನೆ ಈ ಸಮಸ್ಯೆಗೆ ಸ್ಪಂದಿಸಿ ನಮಗೆ ಒಂದು ಜವಾಬ್ದಾರಿಯುತಂಥ ಒಂದು ಸ್ಥಾನವನ್ನು ಕೊಟ್ಟು ಜವಾಬ್ದಾರಿಯುತಂಥ ಒಂದು ವ್ಯವಸ್ಥೆಯನ್ನು ಮಾಡಿ ನಮ್ಮ ಕೆಲಸವನ್ನು ದೊರೆಯುವ ಹಾಗೆ ಮಾಡಬೇಕು ಅಂತಕ್ಕಂಥದ್ದು ಈ ಮಾಧ್ಯಮದ ಮೂಲಕ ನಾನು ಅವರಲ್ಲಿ ಏನಪ್ಪ ಅಂತ ಬೇಡಿಕೊಳ್ತಾ ಇದ್ದೇನೆ. ಹಾಗಾಗಿ ಯಾವುದೇ ರೀತಿಯಿಂದ ಮಿಸ್ಗೈಡ್ಗಳನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಮಾಡಿಕೊಳ್ಳದೆ ಅಂದರೆ ಯಾವುದೇ ಒಂದು ನಮ್ಮ ಭಾಗದ ಅಧಿಕಾರಿಗಳಿಗೆ, ನಮ್ಮ ಭಾಗದ ಉಸ್ತುವಾರಿ ಸಾಹೇಬರಿಗೆ, ನಮ್ಮ ಭಾಗದ ವೈದ್ಯಕೀಯ ಸಚಿವರಿಗೆ ಯಾವುದೇ ರೀತಿಯಿಂದ ಏನಪ್ಪ ಮಿಸ್ಗೈಡನ್ನು ಮಾಡದೆ ನೇರವಾಗಿರ್ತಕ್ಕಂಥ ದಾಖಲೆಗಳನ್ನು ಒದಗಿಸಿಕೊಟ್ಟು ಅವರಿಗೆ ಸೂಕ್ತವಾದಂಥ ಒಂದು ನ್ಯಾಯವನ್ನು ಕೊಡಬೇಕು. ಅವರು ಅಧಿಕಾರಿಗಳು ಅಂದರೆ ಈ ಭಾಗದಲ್ಲಿರ್ತಕ್ಕಂಥ ಉಸ್ತುವಾರಿ ಸಾಹೇಬರು ಮತ್ತು ವೈದ್ಯಕೀಯ ಸಚಿವರು ನಮ್ಮ ಪರವಾಗಿ ಮಾತನಾಡಿದರೂ ಕೂಡ ಇವರು ಯಾವುದೇ ರೀತಿಯಿಂದ ಸ್ಪಂದಿಸ್ತಾ ಇಲ್ಲ. ಅದಕ್ಕಾಗಿ ಈ ಮೇಲಧಿಕಾರಿಗಳು ಆದಷ್ಟು ಬೇಗನೆ ಸ್ಪಂದಿಸಿ ನಮಗೆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾನು ಶಿವಕುಮಾರ್ ಸಾವಳಗಿ ಅಂತೇಳಿ. ಏಪ್ರಿಲ್ 29ನೇ ತಾರೀಕು ನಾವು ಸತ್ಯಾಗ್ರಹವನ್ನು ಹಮ್ಮಿಕೊಂತೀವಿ ಅಂತ ಲೆಟ್ರ್ ಕೊಟ್ಟಿದ್ದೀವಿ ಸರ್. ಆ ಲೆಟ್ರ್ ಕೊಟ್ಬಿಟ್ಟು ನಾವು ಒಂದು ದಿವಸ ಸತ್ಯಾಗ್ರಹ ಕೂತೀವಿ. 30ನೇ ದಿವಸನೇ ನಮಗೆ ಏಕಾಏಕಿ ಏನು ಮಾಡ್ಯಾರಂದ್ರೆ, ನೀವೆಲ್ಲ 281 ಜನರಿಗೆ ಕೈ ಬಿಟ್ಟಿದ್ದೀವಿ ಅಂದ್ರೆ ನಿಮ್ಮದು ಟೆಂಡರ್ ಮುಗ್ದದ, ನಿಮ್ಗೇನು ಡ್ಯೂಟಿ ಮೇಲೆ ತೊಗೋಲ್ಲ, ಕೆಲಸ ಇಲ್ಲ ನಿಮ್ಗೆ, ನೀವು ಮುಖ್ಯಸ್ಥರು ಯಾರ್ಯಾರು ತೊಗೊಂಡ್ರೆ ಅವರೇ ಹೊಣೆ ಅಂತ ಹೇಳ್ಬಿಟ್ಟು ಇದು ಸರ್ಕ್ಯುಲರ್ ತೆಗ್ದಾರೆ. ಅಂಥ ಸರ್ಕ್ಯುಲರ್ ನಾವು ನೋಡಿಬಿಟ್ಟು ಎಲ್ಲ ಏಕಾಏಕಿ ಈ ಥರ ತೆಗೆದ್ರೆ ಹೆಂಗೆ ಅಂತೇಳಿ ನಾವೇನು ಮಾಡೋದು, ಅದನ್ನು ಖಂಡಿಸಿ ಇಲ್ಲಿವರೆಗೂ ಆದರೂ 21 ದಿವಸ ಆದರೂ ಸಹ ನಾವು ಈಗ ಯಾರೂ ಕ್ಯಾರೆ ಅಂತ ಇಲ್ಲ. ಮಹಿಳೆಯರು ಇಷ್ಟು ಟೆಂಪ್ರೇಚರ್ನಲ್ಲಿ ಎಲ್ರಿಗೂ ಒಂಥರ ಏನಂದರೆ, ಕೆಲವರು ಮಹಿಳೆಯರು ಇರ್ತಾರೆ, ಅವ್ರದ್ದು ಏನಾದ್ರೆ ಒಬ್ಬರು ಪ್ರೆಗ್ನೆಂಟ್ ಲೇಡಿ ಮೂರ್ಛೆ ಹೋಗಿದ್ದಾರೆ, ಎಲ್ಲ ಸಮಸ್ಯೆಗಳದಾವೆ ಸರ್. ಆದರೂ ಇಂಥದ್ರಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದರೆ, ನಿಮ್ದು ಟೆಂಡ್ರ್ ಮುಗ್ದದ ಅಂತ ಕೇಳ್ತಾರೆ. ಟೆಂಡ್ರ್ ಮುಗ್ದದ ಅಂತಂದರೆ ಟೆಂಡ್ರದ್ದು ಇನ್ಸ್ಟ್ರಕ್ಷನ್ ಯಾರು ತೊಗೋಬೇಕು, ಅವ್ರದ್ದು ಜವಾಬ್ದಾರಿ ಅದು. 6 ತಿಂಗಳು ಮೊದಲೇ ತೊಗೋಬೇಕಿತ್ತು. ಆಡಳಿತ ಮಂಡಳಿ ಯಾಕೆ ತೊಗೋಬಾರ್ದು? ಅವ್ರು ತೊಗೊಂಡಿಲ್ಲ ಅಂತಂದದಕ್ಕೆ ನಮ್ಗೆ ಇಷ್ಟು ಜನರಿಗೆ ಹೊರಗೆ ಹಾಕುವಂಥ ಉದ್ದೇಶ ಏನಿತ್ತು? ಇಲ್ಲಿ ಕೇಳೋರು ಹೇಳೋರು ಯಾರೂ ಇಲ್ಲ, ಜನಪ್ರತಿನಿಧಿನೂ ಬರ್ತಾ ಇಲ್ಲ, ನಮ್ಮ ಮಾತು ಕೇಳ್ತಾ ಇಲ್ಲ. ಯಾರಿಗೆ ಹೇಳೋಣ? ನಾವು ಇಷ್ಟು ದಿವಸ ಆಯಿತು ಬಿಸಿಲಲ್ಲಿ ಕೂತಿದ್ದೀವಿ. ಅಟ್ಲೀಸ್ಟ್ ಮಾನ್ಸೂನ್ ನಿನ್ನೆ ಮಳೆ ಆದರೂ ಬಂದು ತಂಪು ಬಿದ್ದದು. ಇಂಥ ಪರಿಸ್ಥಿತಿಯಲ್ಲಿ ನಾವು ಕೂತಿದ್ವಿ. ನೀವು ಹೆಚ್ಚಿಗಾಗಿರಿ ಅಂತ ಹೇಳ್ತಾರೆ. ಯಾವುದೂ ಹೆಚ್ಚಿಗಾಗಿಲ್ಲ. ಅವ್ರು ಕರೆಯುವಂಥ ಪೋಸ್ಟ್ ಆಗಲಿ, ಅವ್ರು ಟೆಂಡರ್ ಕೊಟ್ಟಿರೋದು, ಸರ್ಕಾರಕ್ಕೆ ಕಳಿಸಿರೋದು, ಎಲ್ಲರೂ ನಾವು ಅದಕ್ಕೆ ಕರೆಕ್ಟಾಗಿಯೇ ಇದ್ದೀವಿ. 281 ಜನನೇ ಇದ್ದೀವಿ. ಅವ್ರು ಕಳಿಸಿರೋದು 283 ಜನರದ್ದು ಲೀಸ್ಟ್ ಕಳಿಸ್ಯಾರ. ನಾವು 281 ಜನ ಇದ್ದೀವಿ. ಯಾವುದೂ ಲೀಸ್ಟ್ ಆಗಿಲ್ಲ. ಇದು ಒಂದು ದೊಡ್ಡ ಷಡ್ಯಂತ್ರ ಅಂತ ಹೇಳಕ್ಕೆ ಬಯಸ್ತೀನಿ. ಹುನ್ನಾರ ನಡೆದದ. ನಮ್ಮ ಇಷ್ಟು ಜನರಿಗೆ ಬೀದಿಗೆ ತರಲಕ್ಕ ಒಂದು ಏನಂದರೆ ಒಂದು ದೊಡ್ಡದಾದಂಥ ಒಂದು ಏನೋ ಕ್ರಿಮಿನಲ್ ಮೈಂಡ್ ನಡೆದದ. ಇಲ್ಲಿ ಯಾರು ಕೆಲಸ ಮಾಡ್ಲತ್ತಾರಲ್ಲ, ಇಲ್ಲಿ ದೊಡ್ಡ ಅಧಿಕಾರಿಗಳಾಗಲಿ, ಹೊರಗಿನ ಬಂದಂಥ ಪ್ರತಿನಿಧಿಗಾಗಲಿ, ಸಿಂಡಿಕೇಟ್ ಮೆಂಬರ್ಸ್ಗಾಗಲಿ, ಎಲ್ಲರಿಗೂ ಒಂದು ಹಾದಿ ತಪ್ಪುವಂಥ ಕೆಲಸ ಯಾರು ಮಾಡ್ಲತ್ತಾರ ಅಂದ್ರೆ ಅಲ್ಲಿನ ಕೇಸ್ ವರ್ಕರ್ ಮಾಡ್ಲತ್ತಾರ. ಆ ಕೇಸ್ ವರ್ಕರಿಗೆ ಒಂದು ಕುಟುಂಬ ನೋಡ್ಕೊಳತ್ತಾರ, ಅವ್ರ ಜೀವನ ನೋಡ್ಕೊಳತ್ತಾರ. ನಮ್ಮ ಇಷ್ಟು ಮಂದಿದ ಸಂಸಾರಗಳು ಎಲ್ಲಿ ಹೋಗ್ಬೇಕು? ಈಗ ಜೂನ್ ಬಂದರೆ ಎಜುಕೇಷನ್, ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ತಂದೆ ತಾಯಿ ಆರೋಗ್ಯ ನೋಡ್ಕೋಬೇಕು. ನಮ್ಮ ಮನೆ ಪರಿಸ್ಥಿತಿ ದಿನೇ ರೇಟ್ಗಳು ಹೆಚ್ಚಾಗ್ತಾ ಇದ್ದವು. ಇದಕ್ಕೆಲ್ಲ ಯಾರು ಜವಾಬ್ದಾರಿ, ಯಾರು ಹೊಣೆ? ನಾಳಿನ ದಿವಸ ನಾವು ಈಗ ಉಪವಾಸ ಸತ್ಯಾಗ್ರಹ ಇವತ್ತಿನಿಂದ ಹಮ್ಮಿಕೊಂಡಿದ್ದೀವಿ. ಕೆಲವೊಬ್ರಿಗೆ ಚಕ್ಕರ್ ಬರ್ತಾ ಇದೆ, ಊಟಕ್ಕಿಲ್ಲ. ನಾವೆಲ್ಲ ಚಕ್ಕರ್ ಬಂದು ಬಿದ್ದು ನಮ್ಗೆ ಏನಾರ ಆಯಿತು ಅಂತಂದ್ರೆ ನೇರ ಹೊಣೆ ಕುಲಪತಿಗಳು, ಕುಲಸಚಿವರು, ಅಲ್ಲಿನ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರಲ್ಲ ಕೇಸ್ ವರ್ಕರ್, ಅವರೆಲ್ಲರೂ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲ ಇಂಥ ಒಂದು ನಮ್ಗೆ ಸಮಸ್ಯೆ ತಂದಿಟ್ಟಾರ ಅಂತಂದ್ರೆ ಮನೆಯಲ್ಲಿ ಕುಂತರೂ ಸಮಾಧಾನ ಇಲ್ಲ, ಇಲ್ಲಿ ಕುಂತರೂ ಸಮಾಧಾನ ಇಲ್ಲ. ಇಷ್ಟು ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ. ಇದನ್ನು ನಿಮ್ಮ ಮಾಧ್ಯಮದ ಪರವಾಗಿ ನಾನು ಕೈ ಜೋಡಿಸಿ ಹೇಳ್ತಾ ಇದ್ದೀನಿ. ಇದನ್ನು ನಾವು
ಪೂರ್ತಿ ಇಲ್ಲಿ ಸರ್ಕಾರಕ್ಕಿಲ್ಲ, ಈ ಸರ್ಕಾರ ಕಿವಿ ಮೂಗು ಎಲ್ಲ ಬಂದ್ ಮಾಡ್ಕೊಂಡದ ಅಂತ ಇದನ್ನು ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ದಿವಸ ಆಯ್ತು, 21 ದಿವಸ ಗಾಂಧೀಜಿ ಮಾಡಿದಂಥ ಸತ್ಯಾಗ್ರಹ ಈಗ ನಾವು ಮಾಡ್ಲಕ್ ಪ್ರಸಂಗ ಇಂಥ ಆಧುನಿಕ ಯುಗದಲ್ಲಿ ಬಂದ 21ನೇ ಶತಮಾನದಲ್ಲಿ ಅಂದ್ರೆ ಇದು ಬಹಳ ನಿಂದನೀಯ, ಶೋಚನೀಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಏನೂ ಆಗಲಿಲ್ಲ ಅಂದ್ರೆ ಮುಂದಿನ ದಿವಸಗಳಲ್ಲಿ ಇನ್ನೂ ಇದಕ್ಕಿಂತ ಭಯಾನಕ ಉಗ್ರವಾದಂಥ ಹೋರಾಟ ಮಾಡಬೇಕು ಅಂತೇಳಿ ನಾನು ಅಂಬುಜಾ ಕದಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿಶ್ವವಿದ್ಯಾಲಯ ಹೊರಗುತ್ತಿಗೆ ನೌಕರರ ಕಲ್ಯಾಣ ಸಂಘವು ಕಳೆದ 29/4/2026 ಈ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೆವು. ಇದಕ್ಕೆ ಮೂಲ ಉದ್ದೇಶ ಇರತಕ್ಕಂಥದ್ದು ಕಳೆದ 15ರಿಂದ 20 ವರ್ಷದವರೆಗೂ ದುಡಿತಾ ಬಂದಿರತಕ್ಕಂಥ ನಾವುಗಳು 281 ಸಿಬ್ಬಂದಿಗಳು ಏನು ಏಜೆನ್ಸಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೀವಿ. ಈ ಗುಲ್ಬರ್ಗಾ ವಿಶ್ವವಿದ್ಯಾಲಯವು ನೇರ ಪಾವತಿಗಾಗಿ ನಾವು ಒಂದು ಬೇಡಿಕೆ ಇಟ್ಟಿದ್ದೀವಿ. ಆದರೆ ಏಜೆನ್ಸಿ ಅಡಿಯಲ್ಲಿ ಇವರು ನಮ್ಮನ್ನು ಪ್ರವೃತ್ತಿಯನ್ನು ತಗೋತಾ ಬಂದಿದ್ದಾರೆ. 15-20 ವರ್ಷಗಳಿಂದ ಏನು ಸೇವೆ ಸಲ್ಲಿಸುತ್ತಾ ಬಂದಿದ್ದೀವಿ. ಅದರ ಮಧ್ಯದಲ್ಲಿ ಏನಾಗ್ತಿದೆ ಅಂದರೆ ವೇತನ ವಿಳಂಬ ನೀತಿ ಮತ್ತು ಗುತ್ತಿಗೆದಾರರ ದಬ್ಬಾಳಿಕೆಯಿಂದ ಬಡ ನೌಕರಿಗೆ ಭಾಳಷ್ಟು ಹಾನಿಯಾಗ್ತಿದೆ. ಬಡ ಕುಟುಂಬಗಳು ಜೀವನ ನಡೆಸಲು ಭಾಳಷ್ಟು ಕಷ್ಟವಾಗ್ತಾ ಇದೆ. ಇದನ್ನು ತಡೆಯಲು ಸರ್ಕಾರದಿಂದ ಅವಕಾಶ ಇರುವಂಥ ಸಂಚಿತ ವೇತನಕ್ಕಾಗಿ ಈ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೆವು. 29ನೇ ತಾರೀಕು ನಾವು ಈ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೆವು. 29ನೇ ತಾರೀಕು ಹಮ್ಮಿಕೊಂಡ ನಂತರ 30ನೇ ತಾರೀಕು ಯಥಾವತ್ತಾಗಿ ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಒಂದು ಸುತ್ತೋಲೆ ಹೊರಡಿಸಿ 281 ಜನ ಸಿಬ್ಬಂದಿಗಳನ್ನು ಕೈ ಬಿಡುವಂಥ ನಿರ್ಧಾರ ಕೈಗೊಂಡಿದ್ದು, ಎಲ್ಲ ಬಡ ನೌಕರರಿಗೆ ಕಾರ್ಮಿಕ ದಿನಾಚರಣೆ ಎಂದೇ ಮೇ 1ರಂದು ಎಲ್ಲ 281 ಸಿಬ್ಬಂದಿಗಳನ್ನು ಕೆಲಸದಿಂದ ವಜಾಗೊಳಿಸಿದಂತೆ ಆದೇಶ ಹೊರಡಿಸಿ ಕೆಲಸಕ್ಕೆ ಬರದೇ ಇರುತ್ತಾರೆ ಮಾಡಿದೆ. ಇದನ್ನು 281 ಜನ ಸಿಬ್ಬಂದಿಗಳು ಮತ್ತು ಅವರ ಕುಟುಂಬ ಅವಲಂಬಿತವಾಗಿರ್ತಕ್ಕಂಥ ಕುಟುಂಬ ಇದನ್ನು ಖಂಡಿಸುತ್ತದೆ. ಇದೊಂದು ಅಮಾನವೀಯ ಕೃತ್ಯ ಮತ್ತು ಬಡ ನೌಕರರ ಮೇಲೆ ಧ್ವನಿ ಎತ್ತುವ ಒಂದು ವಿದ್ಯಾಸಂಸ್ಥೆ, ಬಡವರ ಪರವಾಗಿ ಮತ್ತು ಶಿಕ್ಷಣ ಕಲಿಸುವಂಥ ಸಂಸ್ಥೆ ನ್ಯಾಯಯುತ ಒಂದು ಬೇಡಿಕೆ ಇಟ್ಟುಕೊಂಡು ಒಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದರಿಂದ ಇದನ್ನು ಕುಗ್ಗಿಸುವಂಥ ಕೆಲಸ ಮಾಡಿದೆ ಮತ್ತು ಬಡವರ ಧ್ವನಿಯನ್ನು ಕಿತ್ತುಕೊಳ್ಳುವಂಥ ಕಾರ್ಯಕ್ಕೆ ಕೈ ಹಾಕಿದೆ. ಇದರಿಂದ 281 ಜನಕ್ಕೆ ಅವಲಂಬಿತವಾಗಿದ್ದ ಕುಟುಂಬ ಬೀದಿಗೆ ಬೀಳುವಂಥ ಕೆಲಸವಾಗಿದೆ. ಇದನ್ನು ಖಂಡಿಸುತ್ತೇವೆ ನಾವು. ಮತ್ತು ಈಗಾಗಲೇ ಹಲವಾರು 15ರಿಂದ 20 ವರ್ಷದಿಂದ ದುಡಿತಾ ಬಂದಿದ್ದೀವಿ. ಆದರೆ ಯಾವುದೇ ಒಂದು ಉದ್ಯೋಗ ಭದ್ರತೆ ಕಲ್ಪಿಸಿಲ್ಲ ವಿಶ್ವವಿದ್ಯಾಲಯ. ಸರ್ಕಾರ ಮತ್ತು ಉನ್ನತ ಒಂದು ಸರ್ವೋಚ್ಚ ನ್ಯಾಯಾಲಯಗಳು 10 ವರ್ಷದಿಂದ ದುಡಿತಕ್ಕಂಥವರಿಗೆ ಒಂದು ಮೂಲಭೂತ ಸೌಕರ್ಯದ ಕಲ್ಪಿಸುವಂಥ ಒಂದು ಆಗ್ರಹ ನೀಡಿದೆ. ಆದರೆ ಇಲ್ಲಿ ಯಾವುದೇ ಮಾನವೀಯತೆ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕೆಲಸವಾಗ್ತಿಲ್ಲ. ಕಳೆದ 21 ದಿನವಾಯಿತು ಇವತ್ತಿಗೆ. 21 ದಿನದಲ್ಲೂ ಕೂಡ ಯಾವುದೇ ಆಡಳಿತ ವರ್ಗದ ಸಿಬ್ಬಂದಿಗಳು ಈ ಒಂದು ಮುಷ್ಕರಕ್ಕೆ ಯಾವುದೇ ಒಂದು ಬೇಡಿಕೆ ಆಗಲಿ ಮನವರಿಕೆ ಆಗಲಿ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಲಿಲ್ಲ. ನಮ್ಮನ್ನು ಮನವೊಲಿಸುವುದಲ್ಲಿ ವಿಶ್ವವಿದ್ಯಾಲಯದ ಎಲ್ಲ ಕೆಲಸ ನಿಂತು ಹೋದರೂ ಕೂಡ ಯಾವುದೇ ಒಂದು ಸಿಬ್ಬಂದಿಗಳಿಗೆ ಈ ಒಂದು ಧರಣಿ ಕುರಿತು ಯಾವುದೇ ಒಂದು ಚರ್ಚೆಗೆ ಆಹ್ವಾನ ಕೊಟ್ಟಿಲ್ಲ ಮತ್ತು ಇದೊಂದು ಪರಿಶೀಲನೆ ಮಾಡಿಲ್ಲ. ಯಾವುದೇ ಒಂದು ಲೋಕಲ್ ಇರ್ತಕ್ಕಂಥ ಎಲ್ಲ ನಾಯಕರುಗಳನ್ನು ಒಂದು ಮನವರಿಕೆ ಮಾಡಿದರೂ ಕೂಡ ಅವರ ಸಲಹೆಗಳನ್ನು ಪಡೆಯದೆ ಈ 21ನೇ ದಿನಕ್ಕೆ ಇವತ್ತಿಗೆ ನಾವು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಯಾವುದೇ ಒಂದು ನಾಯಕರ ಒಂದು ಮಾನಸಿಕ ಯಾವುದೇ ಒಂದು ಸಲಹೆ ಕೂಡ ಇವರು ಬಗ್ತಿಲ್ಲ. ಆದರೆ ಈ ಒಂದು ಧೋರಣೆ ಏನಾಗ್ತಿದೆ ಅಂದ್ರೆ 281 ಕುಟುಂಬಗಳನ್ನು ಬೀದಿಗೆ ತಳ್ಳುವಂಥದ್ದು. ಈ ಒಂದು ಟೆಂಪರೇಚರಲ್ಲಿ ಮಹಿಳೆಯರಿಗೆ ಖುದ್ದು ಜಿಲ್ಲಾಡಳಿತವೇ ಹೇಳುತ್ತೆ ಈ ಒಂದು ಬಿಸಿಲಿನ ಬೇಗೆಯಲ್ಲಿ ಸುತ್ತಾಡಬೇಡ್ರಿ ಹೊರಗಡೆ ಅಂತ. ಆದರೆ 20 ದಿನಗಳಿಂದ ಈ ಟೆಂಟಲ್ಲಿ ನಾವು ಕೂತಿದ್ದೀವಿ. ಯಾರಿಗೂ ಒಂದು ಮಾನವೀಯತೆ ಮೇಲೆ ಎತ್ತಿಡುವಂಥ ಕೆಲಸ ಮಾಡ್ತಾ ಇಲ್ಲ. ಇದನ್ನು ಯಾರೂ ಪ್ರಶ್ನೆ ಮಾಡ್ತಿಲ್ಲ. ತಮ್ಮಗಳ ಮೂಲಕ ನಾವು ಕೇಳಿಕೊಳ್ಳೋದಷ್ಟೇ, ಮಾಧ್ಯಮರು ಜನಪರಗಳ ಒಂದು ದನಿಯಾಗಿ ಇವರನ್ನು ಪ್ರಶ್ನಿಸಬೇಕು, ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಬೇಕು. 281 ಜನ ಕುಟುಂಬ ಏಕೈಕಿ ಬೀದಿಗೆ ತಳ್ಳುವಂಥ ನ್ಯಾಯ ಎಲ್ಲಿಂದಂತ ಪ್ರಶ್ನೆ ಮಾಡುವಂಥ ಕೆಲಸ ಆಗಬೇಕು. ಬಡವರಿಗೆ ಮತ್ತು ಅವರ ಕುಟುಂಬ ಅವಲಂಬಿತ ಈ ಒಂದು ಬಡತನ ಬೇಗುತ್ತಿರುವಂಥ ಕುಟುಂಬಗಳಿಗೆ ಆಸರೆ ಆಗಬೇಕು. ಅತಿ ಕಡಿಮೆ ಸಂಬಳದಲ್ಲಿ ದುಡಿತಾ 15-20 ವರ್ಷದಿಂದ ದುಡಿತಾ ಬಂದಿದ್ದೀವಿ. ನಮ್ಮಲ್ಲಿ ಸಿಬ್ಬಂದಿಗಳು ಕೆಲವರು 25 ವರ್ಷ 30 ವರ್ಷ ಸರ್ವಿಸ್ ಆಗಿದೆ. ವಿಶ್ವವಿದ್ಯಾಲಯದಿಂದ 300 ರೂಪಾಯಿ ಸಂಬಳದಿಂದ ದುಡಿತಾ ಬಂದಿದ್ದಾರೆ. ಇಲ್ಲಿವರೆಗೂ ನಾವು ಪಡಿತಕ್ಕಂಥ ಸಂಬಳ 15,000. 20-25 ವರ್ಷದಲ್ಲಿ ದುಡಿತಕ್ಕಂಥ ಫಲಕ್ಕೆ 15,000. ಅದು ಮತ್ತೆ ಹೇಗೆ ಅಂತಂದರೆ 3 ತಿಂಗಳಿಗೆ 4 ತಿಂಗಳು 1 ತಿಂಗಳು ಸಂಬಳ ಆಗುತ್ತೆ. ಇದನ್ನು